ಅಶ್ವಿನಿ ಪುನೀತ್ ರಾಜ್ಕುಮಾರ್ನ ಒಬ್ಬ ಕಿಡಿಗೇಡಿ ನಿಂದಿಸಿದಾನೆ. ಒಂದು ನಕಲಿ ಖಾತೆಯನ್ನು ಸೃಷ್ಟಿಸಿ ಅಶ್ವಿನಿ ಪುನೀತ್ಗೆ ಅವಮಾನ ಆಗೋ ರೀತಿಯಲ್ಲಿ ಕೆಲವೊಂದಷ್ಟು ಪೋಸ್ಟ್ಗಳನ್ನು ಈತ ಮಾಡಿದ್ದಾನೆ. ಅಶ್ಲೀಲ ಪದ ಬಳಸಿ ನಿಂದನೆಯನ್ನು ಮಾಡಿದ್ದಾನೆ ಒಬ್ಬ ಕಿಡಿಗೇಡಿ. ಗಜಪಡೆ ಅಂತ ಒಂದು ಹೆಸರನ್ನು ಮಾಡಿಕೊಂಡು ಒಂದು ಪೇಜ್ ಕ್ರಿಯೇಟ್ ಮಾಡಿದ್ದಾನೆ. ಆ ಪೇಜ್ನಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ವಿರುದ್ಧ ಅವಹೇಳನಕಾರಿಯಾದಂಥ ಒಂದು ಅಶ್ಲೀಲ ಪದಗಳನ್ನು ಬಳಸಿ ಆತ ಕೆಲವೊಂದಷ್ಟು ಕಮೆಂಟ್ ಮಾಡಿದ್ದಾರೆ. ಸೊ ಏನು ವಿಚಾರ ಅಂತ ಹೇಳಿದ್ರೆ, RCB ಈಗಾಗಲೇ ಏನು ಮ್ಯಾಚ್ಗಳನ್ನು ಸೋಲ್ತಾ ಇದೆ ಕಂಟಿನ್ಯೂಸ್ ಆಗಿ. ಆ RCB ಸೋಲಿಗೆ ಎಲ್ಲೊಂದು ಕಡೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರ ಕಾರಣ ಅನ್ನೋ ರೀತಿಯಲ್ಲಿ ಆತ ಪೋಸ್ಟ್ ಮಾಡಿದ್ದಾನೆ. ಈಗ ರೊಚ್ಚಿಗೆದ್ದಿರುವಂತಹ ನಟ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಕಮಿಷನರ್ನ ಭೇಟಿಯಾಗೋದಕ್ಕೆ ಕೂಡ ನಿರ್ಧಾರ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಎಲ್ಲರೂ ಕೂಡ ಸೇರಿಕೊಂಡು ಯಾರು ಈತ ನಿಂದಿಸಿದಾನೋ ಆತನ ಪೇಜ್ ಯಾವುದಿದೆಯೋ ಆತನ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ದೂರು ಕೊಡೋದಕ್ಕೆ ಇವತ್ತು ಕಮಿಷನರ್ನ ಭೇಟಿ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಸೊ ಈತ ಮಾಡ್ತಾ ಇರುವಂತಹ ಕಮೆಂಟ್ ಏನಂತ ಹೇಳಿದ್ರೆ, RCB ಏನು ಸೋಲ್ತಾ ಇದೆ ಅದಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಾರಣ. ಯಾಕಂತ ಹೇಳಿದ್ರೆ RCBಯ ಒಂದು ಜೆರ್ಸಿ ಇನಾಗ್ರೇಷನ್ ಆಗಿರ್ಬೋದು ಅಥವಾ ಹೆಸರು ಬದಲಾವಣೆ ಸಂದರ್ಭದಲ್ಲೂ ಕೂಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವರನ್ನ ಒಂದು ಕಡೆ ಒಂದು ರೀತಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಳಸ್ಕೊಂಡಿದ್ರು RCB ಅವರು. ಸೊ ಇದರಿಂದಾಗಿನೇ ಈಗ RCBಗೆ ಈ ದುರ್ಗತಿ ಬಂದಿದೆ ಅನ್ನುವ ರೀತಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದೇ ಪೋಸ್ಟ್ ನೀವು ನೋಡ್ತಾ ಇರುವಂಥದ್ದು ಗಜಪಡೆ ಅನ್ನುವಂಥ ಒಂದು ಹೆಸರಿನಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು. ಶುಭ ಕಾರ್ಯಕ್ಕೆ ಮುತ್ತೈದೆಯರನ್ನ ಕರಿಬೇಕು, ಅದನ್ನು ಬಿಟ್ಟು ಸೊ ಕೆಲವೊಂದಷ್ಟು ಪದಗಳನ್ನು ಬಳಸಿ ಇಂಥವ್ರನ್ನ ಕರೆದಿದ್ದಾರೆ. ಹಾಗಾಗಿ ಈ ಥರದೊಂದು ಸೋಲು RCBಗೆ ಆಗ್ತಾ ಇದೆ ಅನ್ನುವಂಥ ಒಂದು ನಿಟ್ಟಿನ ಒಂಥರ ರೀತಿಯಲ್ಲಿ ಇವರು ಪೋಸ್ಟ್ ಮಾಡಿದ್ದಾನೆ. ಸೊ ನಿಜಕ್ಕೂ ಈ ವಿಚಾರವನ್ನು ನಾವು ಮುಂದುವರಿಸೋದಕ್ಕೆ ಬಿಡಬಾರ್ದು. ಇಂಥವ್ರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಲೇಬೇಕು. ಇಲ್ಲದೆ ಹೋದರೆ ಇಂಥವರು ನಾಯಿ ಕೊಡೆಗಳಂತೆ ಅಲ್ಲಿ ಇಲ್ಲಿ ಎದಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಇಂಥವ್ರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಲೇಬೇಕು. ಅಂಥವ್ರ ವಿರುದ್ಧ ತಕ್ಕ ಶಿಕ್ಷೆ ಆಗಲೇಬೇಕು. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಮಂಗಳ ನೀಡ್ತಾರೆ. ಮಂಗಳ, ಈಗ ಅಶ್ವಿನಿ ಅವರ ಬಗ್ಗೆ ಮಾಡಿರುವಂಥ ಈ ಒಂದು ಪೋಸ್ಟ್ ಏನಿದೆಯಲ್ಲ, ಸೊ ಏನು ಕಾನೂನು ಕ್ರಮಕ್ಕೆ ಮುಂದಾಗ್ತಾ ಇದಾರಂತ, ಕಂಪ್ಲೇಂಟ್ ಕೊಡೋದಕ್ಕೆ ಏನಾದರೂ ಹೋಗ್ತಾ ಇದಾರಾ ಅಥವಾ ಏನು ಕತೆ, ಏನು ಡೆವಲಪ್ಮೆಂಟ್ಸ್ ಆಗಿದೆ ಇದ್ರ ಬಗ್ಗೆ? ಅಫ್ಕೋರ್ಸ್ ರೆಹಮಾನ್, ಅಂತಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಆಗಾಗ್ಗೆ ಫ್ಯಾನ್ಸ್ ವಾರ್ಗಳು ಕಾಣಿಸ್ಕೊಳ್ತಾನೆ ಇರುತ್ತೆ. ಇದೀಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಗಜಪಡೆ ಅನ್ನೋ ಒಂದು ನಕಲಿ ಫೇಕ್ ಖಾತೆಯನ್ನ ಇಟ್ಕೊಂಡಿರೋ ಒಬ್ಬ ಸ್ಟಾರ್ ಫ್ಯಾನ್ ಒಬ್ರು ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸ್ಟಾರ್ ವಾರ್ ಆಗ್ತಿರೋಂಥದ್ದು ನೀವು ನೋಡ್ತಾ ಇರ್ಬೋದು. ಆಗಾಗ್ಗೆ ನಾವು ನೋಡ್ತಾನೆ ಇರ್ತೀವಿ. ಪುನೀತ್ ರಾಜ್ಕುಮಾರ್ ಅವರು ಇವಾಗ ನಮ್ ಜೊತೆ ಇಲ್ಲ, ಆದ್ರೂ ಕೂಡ ಇವತ್ತಿಗೂ ಕೂಡ ಪುನೀತ್ ರಾಜ್ಕುಮಾರ್ ಬಗ್ಗೆ ಕೆಲವೊಂದು ಫ್ಯಾನ್ ಪೇಜ್ ಗಳಲ್ಲಿ ಅವರ ಬಗ್ಗೆ ಕೆಟ್ಟದಾಗಿ ಅವಹೇಳನಕಾರಿಯಾಗಿ ಅವರ ಬಗ್ಗೆ ಕಮೆಂಟ್ ಗಳನ್ನ ಹಾಕ್ತಾ ಇರ್ತಾರೆ. ಹೀಗಾಗಿ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಕೂಡ ಆಗಾಗ್ಗೆ ಈ ಒಂದು ಫ್ಯಾನ್ಸ್ ವಾರ್ ನಲ್ಲಿ ಅಂದ್ರೆ ಫ್ಯಾನ್ಸ್ ವಾರ್ ಮಾಡ್ತಾ ಇರ್ತಾರೆ. ಅಂದ್ರೆ ನಮ್ಮ ನಾಯಕ ಇವಾಗ ನಮ್ ಜೊತೆ ಇಲ್ಲ, ಆದ್ರೂ ಕೂಡ ಈ ರೀತಿ ಎಲ್ಲ ಮಾಡ್ತಿರ್ತೀರಾ ಅಂತ ಹೇಳ್ಬಿಟ್ಟು ಅವರು ಕೂಡ ನೊಂದ್ಕೊಳ್ತಾ ಇರ್ತಾರೆ. ಸೊ ಇದೀಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಕೂಡ ಬಿಟ್ಟಿಲ್ಲ. ಅಂದ್ರೆ ಒಬ್ಬ ಮಹಿಳೆ ಬಗ್ಗೆನೂ ಕೂಡ ಆ ಒಂದು ಸ್ಟಾರ್ ನಟನ ಫ್ಯಾನ್ಸ್ ಏನಿದ್ದಾರೆ ಅವರು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಅನ್ನೋ ಒಂದು ರೀತಿ ಒಂದು ಪೋಸ್ಟ್ ಇವಾಗ ಹಾಕಿರೋದು ಸಖತ್ ಒಂದು ಫ್ಯಾನ್ಸ್ ವಾರ್ಗೆ ಕಾರಣ ಆಗಿರುವಂತದ್ದು. ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಈ ಬಗ್ಗೆ ತುಂಬಾ ನೊಂದ್ಕೊಂಡಿದ್ದು ಅವ್ರು ಇವತ್ತು ಕಮಿಷನರ್ನ ಭೇಟಿ ಮಾಡಿ ಒಂದು ಕಂಪ್ಲೇಂಟ್ ಅನ್ನ ದೂರು ದಾಖಲನ್ನ ಮಾಡೋದಕ್ಕೆ ಸಿದ್ಧರಾಗಿರುವಂತದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಮಂಗಳ.